ಧರ್ಮಸ್ಥಳದಲ್ಲಿ ಶವಗಳ ಹುಡುಕಾಟದ ಕಾರ್ಯಾಚರಣೆ ಎರಡನೇ ದಿನವೂ ಕೂಡ ಮುಂದುವರೆದಿದೆ. ದೂರುದಾರ ವ್ಯಕ್ತಿಯನ್ನ ಈಗ ಸ್ಥಳಕ್ಕೆ ಕರೆದುಕೊಂಡು ಬರಲಾಗಿದೆ. ಮಳೆಯ ಮಧ್ಯೆಯೂ ಕೂಡ ಅಸ್ಥಿ ಪಂಜರದ ಶೋಧ ಕಾರ್ಯ, ಉತ್ಖನನದ ಕಾರ್ಯಕ್ಕೆ 20 ಸಿಬ್ಬಂದಿಗಳ ಬಳಕೆ. ಗುಂಡಿ ಅಗೆಯುವ ಕಾರ್ಯದಲ್ಲಿ ಈಗ ಸಿಬ್ಬಂದಿಗಳು ತೊಡಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. 20 ಜನ ಸಿಬ್ಬಂದಿಗಳನ್ನ ಈ ಕಾರ್ಯಾಚರಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ನಿನ್ನೆ 12 ಜನ, ಮಧ್ಯಾಹ್ನದ ಮೇಲೆ ಇಟಾಚಿಯನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿತ್ತು. ಈಗ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿರುವಂತಹ ಗುರುತುಗಳನ್ನು ಅಗೆಯೋದಕ್ಕೆ ಮುಂದಾಗಿರೋದ್ರಿಂದ ಇಲ್ಲಿ ಸಿಬ್ಬಂದಿಗಳ ಮೂಲಕವೇ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯೂ ಕೂಡ ಇದೇ ರೀತಿ ಕಾರ್ಯಾಚರಣೆ ಸಾಗ್ತಾ ಇತ್ತು. ಈಗ ಮತ್ತೊಮ್ಮೆ ಅದೇ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇವತ್ತಾದರೂ ಕೂಡ ಕಳೆಬರ ಸಿಗುತ್ತಾ, ವ್ಯಕ್ತಿ ಹೇಳಿದ ರೀತಿಯಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಗುತ್ತಾ ಅನ್ನುವಂತಹ ಕುತೂಹಲ ಇರುವಂಥದ್ದು. ನಿನ್ನೆ 12 ಜನ ಸಿಬ್ಬಂದಿಗಳ ಬಳಕೆ ಆಗಿತ್ತು ಭೂಮಿಯನ್ನು ಅಗೆಯುವಂತಹ ಕಾರ್ಯಕ್ಕೆ. ಇವತ್ತು 8 ಜನರನ್ನ ಹೆಚ್ಚುವರಿಯಾಗಿ ಕರೆದುಕೊಂಡು ಹೋಗಿದ್ದಾರೆ. ಯಾಕೆಂದರೆ ಇವತ್ತು 2 ಪಾಯಿಂಟ್ಗಳನ್ನು ಅಗೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈಗಾಗಲೇ AC ಸಮ್ಮುಖದಲ್ಲಿ 2ನೇ ದಿನದ ಭೂಮಿ ಅಗೆಯುವಂತಹ ಕಾರ್ಯ ಮುಂದುವರಿತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, 2ನೇ ದಿನದ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಮಳೆ ಕೂಡ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೇಮ್, ಇವತ್ತು 2ನೇ ದಿನದ ಕಾರ್ಯಾಚರಣೆಗೆ ಎಲ್ಲ ತಂಡದ ಸದಸ್ಯರು, ಅದರಲ್ಲಿರುವಂಥ ಅಧಿಕಾರಿಗಳು ಎಲ್ಲರೂ ಈಗ ಅರಣ್ಯ ಪ್ರದೇಶದ ಒಳಗೆ ಹೋಗಿರುವಂಥದ್ದು. ಹೀಗಾಗಿ 2ನೇ ಸ್ಥಳ ಆತ ಗುರುತಿಸಿರುವಂಥದ್ದು ಏನಿದೆ, ಅದು ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಆಗುವಂಥ ಸ್ಥಳದಲ್ಲಿ ನಾವು ದೃಶ್ಯದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಇಲ್ಲಿ ನಿನ್ನೆ ಏನು ಅಗೆಯುವಂಥ ಕೆಲಸ ಆಗಿತ್ತು, ಆ ಒಂದು ಸ್ಥಳದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಅದು ನಿನ್ನೆ ಅಗ್ದಿರುವಂಥ 1ನೇ ಸ್ಥಳ. ಅದರ ಮುಂಭಾಗದಲ್ಲಿರುವಂಥ ಅರಣ್ಯ ಪ್ರದೇಶ ಏನಿದೆ, ಆ ಅರಣ್ಯ ಪ್ರದೇಶದಲ್ಲಿ 2ನೇ ಸ್ಥಳವನ್ನು ಆತ ಗುರುತಿಸಿರುವಂಥದ್ದು. ಅಂದರೆ ಈ ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಆಗುವಂಥ ಸ್ಥಳದಲ್ಲೇ ಈ 2ನೇ ಪ್ಲೇಸ್ ಇರುವಂಥದ್ದು. ಹಾಗಾಗಿ ಅಲ್ಲಿಗೆ ಈಗ ಅಧಿಕಾರಿಗಳ ತಂಡ ಜೊತೆಗೆ ಈ ಒಂದು ಅಗೆಯುವಂಥ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲರೂ ಈಗ ಸದ್ಯದ ಮಟ್ಟಿಗೆ ಆ ಭಾಗಕ್ಕೆ ತೆರಳಿದ್ದಾರೆ. ಹಾಗಾಗಿ ಇವತ್ತು ಆ 2ನೇ ಸ್ಥಳ ಏನು ತೋರಿಸಿದ್ದಾನೆ ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ಉತ್ಖನನ ಮಾಡುವಂಥ ಆ ಕೆಲಸ ಈಗ ಇವತ್ತು ಆರಂಭಗೊಳ್ಳುತ್ತದೆ. ಈಗ ಕೆಲವೇ ಕ್ಷಣಗಳಲ್ಲಿ ಈಗ ಆರಂಭಗೊಳ್ಳುತ್ತೆ. ಅಲ್ಲಿಗೆ ಎಲ್ಲರೂ ಹೋಗಿರುವಂಥದ್ದು. ಅದು ಅರಣ್ಯ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಯಂತ್ರೋಪಕರಣಗಳನ್ನು ಬಳಸಲಿಕ್ಕಿಲ್ಲ. ಹಾಗಾಗಿ ಹಿಟಾಚಿ ಈ ರೀತಿಯಾದಂಥ ಯಾವುದೇ ಯಂತ್ರೋಪಕರಣಗಳನ್ನು ಈವರೆಗೂ ಅಲ್ಲಿಗೆ ತಗೊಂಡೋಗಿಲ್ಲ. ಜೊತೆಗೆ ಅದಕ್ಕೆ ಪರ್ಮಿಷನು ಇಲ್ಲ. ಹಾಗಾಗಿ ಇವತ್ತು ಸುಮಾರು ಒಂದು 20 ಜನ ಕಾರ್ಮಿಕರನ್ನು ಪಂಚಾಯತ್ನಿಂದ SIT ಅವರು ನಿಯೋಜನೆ ಮಾಡಿದ್ದು, ಅವರನ್ನು ಎಲ್ಲರನ್ನ ಈಗ ಆ ಭಾಗಕ್ಕೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಈಗ ಅಗೆಯುವಂಥ ಕೆಲಸ ಆರಂಭ ಆಗುತ್ತೆ. ಸುಮಾರು ನಿನ್ನೆ ಅಷ್ಟೇ ರೀತಿಯಲ್ಲಿ ಅಗಿಬೇಕಾಗುತ್ತೆ. ಅಂದರೆ ಆತ ನಿಖರವಾದಂಥ ಜಾಗವನ್ನು ತೋರಿಸಿರೋದು ಮಾತ್ರ, ಆದರೆ ಸ್ಪಷ್ಟವಾಗಿ ಇಂಥದ್ದೇ ಸ್ಥಳದಲ್ಲಿ ಇದೆ ಅನ್ನುವಂಥದ್ದು ಆತನಿಗೂ ಗೊತ್ತಿಲ್ಲ. ಸುಮಾರು 11 ವರ್ಷಗಳ ಬಳಿಕ ಆತ ಇಲ್ಲಿಗೆ ಬಂದು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ, ಆತ ಗುರುತನ್ನು ಮಾಡಿರುವಂಥ ಕಾರಣಕ್ಕಾಗಿ ಅದನ್ನು ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಅಗಾಲದಲ್ಲೇ, ಅಂದರೆ ನಿನ್ನೆನೂ 15 ಫೀಟಿನಷ್ಟು ಉದ್ದಕ್ಕೆ ಅಗೆಯುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಜೊತೆಗೆ 8 ಫೀಟಿನಷ್ಟು ಅಡಿಗೆ ಹೋಗಿರುವಂಥ ಕಾರಣ ಅದು ಯಾವುದೇ ಕಳೆಬರ ಸಿಗದಂಥ ಹಿನ್ನೆಲೆಯಲ್ಲಿ ಅಡಿಭಾಗಕ್ಕೆ ಹೋಗಿರುವಂಥದ್ದು. ಸಾಮಾನ್ಯವಾಗಿ ಒಂದು 3-4 ಅಡಿಯಷ್ಟು ಆಳದಲ್ಲಿ ಒಂದು ಶವವನ್ನು ಹೂತಾಕಿರ್ತಾರೆ. ಹಾಗಾಗಿ ಅಷ್ಟರವರೆಗೆ ನಿನ್ನೆನೂ ಹೋಗಿರುವಂಥದ್ದು. ಆ ಬಳಿಕ ಸಿಗದೇ ಇರುವ ಕಾರಣಕ್ಕೆ ಇನ್ನೊಂದಷ್ಟು 4 ಅಡಿ ಹೆಚ್ಚಾಗಿ 8 ಅಡಿಯಷ್ಟು ಹೋಗಿರುವಂಥದ್ದು. ಆದರೆ 15 ಅಡಿಯಷ್ಟು ಅಗಲಕ್ಕೆ, ಉದ್ದಗಲಕ್ಕೆ ಯಾಕೆ ಹೋಗಿರೋದಂತ ಹೇಳಿದರೆ, ಅಲ್ಲಿ ಆತ ಹೇಳಿರುವಂಥ ಜಾಗ ಏನಿದೆ ಅಲ್ಲಿ ಯಾವುದೇ ರೀತಿಯ ಮಾರ್ಕಿಂಗ್ ಮಾಡಿರೋದಾಗಲಿ ಅಥವಾ ಸಮಾಧಿ ಗುರುತು ಆಗಲಿ ಯಾವುದೂ ಇಲ್ಲದಿರುವುದಂತ ಕಾರಣಕ್ಕಾಗಿ ನೇರವಾಗಿ ಆತ ಮಣ್ಣಿನ ಅಡಿಗೆ ಹೂತಾಕಿದ್ದೇನೆ, ಈ ಸ್ಥಳದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಮತ್ತು ಎಲ್ಲವೂ ದಟ್ಟವಾದಂಥ ಅರಣ್ಯದಲ್ಲಿ ಆಗಿರೋದ್ರಿಂದ ಈ 11 ವರ್ಷಗಳ ಬಳಿಕ ಅಲ್ಲಿ ದಟ್ಟವಾದಂಥ ಅರಣ್ಯ ಬೆಳೆದಿರ್ತದೆ. ಹಾಗಾಗಿ ಆ ಸ್ಥಳದಲ್ಲೇ ನಿಖರವಾಗಿ ಆತನಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಈಗ ಒಂದಷ್ಟು ಉದ್ದಗಲಕ್ಕೂ ಈಗ ಅಗೆಯುವಂಥ ಸಾಧ್ಯತೆ ಇದೆ. ಆ ಬಳಿಕ ಏನಾದರೂ ಸಿಕ್ಕರೆ ಈ ಒಂದು ಪ್ರಕರಣ ಮತ್ತಷ್ಟು ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾಯಿಂಟ್ ಮಾಡಿರುವಂತಹ ಜಾಗದ ಒಂದು ಭಾಗದ ಅಗೆಯುವಿಕೆ ಏನಿದೆ ಅದರಲ್ಲೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ.